ಅದಕ್ಕೆ ತಮ್ಮ ಏನಾಯ್ತ್ರಿ? ಈಗೇನು ಕೇಳತ್ತೀರ ಹೊಳ್ಳಿ ಬಂದ ಏನಂತ ಕೇಳ್ತಾನ ಮಧುರ ಬಸು? ಬಸ್ಸನ್ನು ಬಿಡು, ನಮ್ ಉತ್ಮೋಣ ಒಂದು ಮಾತು ಕೇಳತ್ತೀರ. ಏನಂತ ಕೇಳ್ತಾನವ ತಾಳ್ಯವ? ಇದು ಮಹಾಭಾರತದ ಮೂಲ ತತ್ವ ಅಂದ್ರೆ ಏನು ಅಂತ ಕೇಳ್ತಾನು. ಮಹಾಭಾರತದ ಮೂಲ ತತ್ವ ಅಂದ್ರೆ ಏನಂತ ಕೇಳತ್ಯಾರ ತಮ್ಮ. ಹೌದ್ರಿ. ಅದಕ್ಕ ಮೂಲ ತತ್ವ ತಿಳಿಸ್ಕೊಡ್ಬೇಕಾಗೈತಿ ನಮ್ಮ ಗಂಡ ಹಾಡವ್ರಿಗೆ. ತಿಳಿದ್ರಿ, ಹೋಗಿ ಆ ಕಡೆ ತಗೊಂಡು ಊರಿಗೆ. ಅದರ ಮೂಲ ತತ್ವ ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿ? ಮಹಾಭಾರತದ ಮೂಲ ತತ್ವ ಅಂದ್ರೆ ಧರ್ಮ ಅಧರ್ಮ. ಅಧರ್ಮ. ಹೌದ? ಧರ್ಮ ಅಧರ್ಮ. ಧರ್ಮ ಅಧರ್ಮ ಯಾಕಪ್ಪ ಅಂದ್ರೆ ಯಾವ 5 ಮಂದಿ ಇದ್ರು ಪಾಂಡವರು. ಹೌದು. ಹೌದ್ರಲ್ಲ. ಧರ್ಮದಿಂದ ನಡೀತಿದ್ರು ಅಂದ್ರೂ ಧರ್ಮದಿಂದ ನಡೀತಿದ್ರ ತಮ್ಮ. ಅದಕ್ಕೆ 5 ಮಂದಿ ಇದ್ರು ಅವ್ರಿಗೆ ಸಾವಾಗ್ಲಿಲ್ಲ, ಸೋಲಾಗ್ಲಿಲ್ಲ. ಹೌದ್ರಿ, ಸೋಲಾಗ್ಲಿಲ್ಲ, ಆಗ್ಲಿಲ್ಲ. ಅಧರ್ಮದಿಂದ ನಡೀತಿದ್ರ ಕೌರವರು 100 ಮಂದಿ ಇದ್ರು. ಸುಳ್ಳಿನ ಹಿಂಬಾಲ ಬೆನ್ ಹತ್ತಿದ್ರು, ಅನ್ಯಾಯ ಮಾಡ್ತಿದ್ರು. ಜಬರ್ದಸ್ತಿ ಒಬ್ಬರದ ಕಸ್ಕೊಂಡ ಬಡ್ಕೊಂಡ ನಮ್ಮ ಆಸ್ತಿ ಐತಿ ತಾವು ಮತ್ತೊಬ್ಬರದ ಕಸ್ಕೊಂಡ ತಿತ್ತಿದ್ರು. ಹೌದ್ರಿ. ಅವ್ರ ಅಧರ್ಮ ಮಾಡ್ಯಾರ ನಂಟ್ಲೆ 100 ಮಂದಿ ಇದ್ರು ಒಬ್ಬರಿಗೆ ಉಳಗಾಲ ಆಗಲಿಲ್ಲ. ಅಧರ್ಮ ಅಂದ್ರ ಹೆಂಗ? ಈಗ ಇದನ್ನ ಯಾಕೆ ಕುರುಕ್ಷೇತ್ರ ಅಂದ್ರೆ ಇವನ್ ಯಾಕೆ ಮಾಡ್ರ ಮಹಾಭಾರತ ಅಂದ್ರ ಯಾಕ್ರಿ? ಇದು ಮಹಾಭಾರತ ಆದದ ತಮ್ಮ ದ್ವಾಪಾರ ಯುಗದಾಗ. ಹೌದಲ್ಲ. ಮುಂದ ಬತ್ತಿಗೆ ನೀವು ಹುಟ್ಟಿದ ಕಲಿಯುಗದಾಗ. ಹೌದ್ರಿ. ಇದನ್ನ ಯಾಕೆ ಮಾಡ್ರಪ್ಪ ಮಹಾಭಾರತ ಅಂದ್ರ ಯಾಕ್ರಿ? ಇನ್ನ ಮುಂದೆ ಹುಟ್ಟುವಂತ ಪೀಳಿಗೆಗಳಿಗೆ ನಾವು ಮಾಡಿರುವಂತ ಮಹಾಭಾರತ ಅವ್ರಿಗೆ ಮುಂದೆ ಜೀವನ ಮಾಡ್ಕೊಳ್ಳೋ ಅವ್ರ ಕರ್ಮ ಧರ್ಮ ನೋಡಿ ಜೀವನ ಸಾಗಿಸ್ಲಿ ತಿಳ್ಕೊಂಡು ಅಲ್ಲಿ ಮಹಾಭಾರತದ ಮೂಲ ತತ್ವ ಏನು? ಒಂದು ಧರ್ಮ, ಇನ್ನೊಂದು ಅಧರ್ಮ. ಈ ಕಲಿಯುಗದೊಳಗಾದ್ರೂ ಹಂಗೈತ್ರಿ. ಒಬ್ಬರನ್ನ ಮನಿ ಮುರಿದು ನಾವು ಸಾವುಕಾರ ಆಗ್ಬೇಕಂದ್ರ ಒಟ್ಟ ಆಗ್ಲಾಕ ಬರಂಗಿಲ್ಲ, ಆಗೋದಿಲ್ಲ. ಧರ್ಮ ನಿನ್ನಲ್ಲಿ ಬೇಕಲ್ಲ. ನಿನ್ನಲ್ಲಿ ಧರ್ಮ ಇತ್ತು ಅದೆಲ್ಲ ನಿಂದ ಆಗ್ತೈತಿ. ಹೌದ್ರಿ. ಮತ್ತೊಬ್ಬರದ ನೀ ಕಸ್ಕೊಂಡ ಮಾಡಿದೆ ಅಂದ್ರ ಅದು ಅಧರ್ಮ ಬಂದದ. ಹೆಂಗ ಹಾದಿ ಹಿಡಿದು ಬಂದತಿಲ್ಲ ಹಂಗ ಹಾದಿ ಹಿಡದ ಹೋಗ್ತದೆ. ಹೌದ್ರಿ. ನೀ ಏನು ಕೇಳಿ? ಮಹಾಭಾರತದ ಮೂಲ ತತ್ವ ಅಂದ್ರೆ ಏನು? ಧರ್ಮ ಅಧರ್ಮ. ಧರ್ಮಕ್ಕೆ ಬರೀ 5 ಮಂದಿ ಇದ್ರು, ಅಧರ್ಮಕ್ಕೆ 100 ಮಂದಿ ಇದ್ರು. ಅಧರ್ಮಕ್ಕೆ ಬೆನ್ ಹತ್ತಿರ 100 ಮಂದಿ ಅಲ್ಲ 1000 ಮಂದಿ ಅದಾರಂದ್ರು ಉಳಗಾಲ ಇಲ್ಲ. 1000 ಮಂದಿ ಸಾಪಾಗಿ ಹೋಗ್ತದ. ತಮ್ಮ ಸುಳ್ಳ ತಾತ್ಕಾಲಿಕ ಕೈ ಹಿಡಿತದ. ಏನು? ಸುಳ್ಳು ತಾತ್ಕಾಲಿಕ ಕೈ ಹಿಡಿತೈತಿ, ಸತ್ಯ ಲೋಕರ ಕೈ ಹಿಡಿಯಂಗಿಲ್ಲ. ಆದ್ರೆ ಸಾಯೋ ಕಾಲಕ್ಕೆ ಬಂದ ಸತ್ಯನ ಕೈ ಹಿಡಿತೈತಿ ಮಾನವ. ಸತ್ಯ ಮಾತಿದ್ರು. ಇದಪ್ಪ ಯಾವ ನಿಮ್ಮ ಮಹಾಭಾರತದ ಕೇಳಿದ ಮೂಲ ತತ್ವ ಧರ್ಮ ಅಧರ್ಮ. ನೀ ಕೇಳುದ ಮೂಲ ತತ್ವ. ಹೌದ್ರಿ. ಇನ್ನು ಒಳಗ ಸುದ್ದಿ ಬ್ಯಾರೆ ಬ್ಯಾರೆ ಕೇಳತ್ತೇರು. ಸಣ್ಣಾಗಿ ನಡೆದಿತ್ತು ಕರೆ ಮಾತು ಒಳಗೆ ಯಾವ್ದೋ ಪದ ಒಂದು ತಗೊಂಡ್ ಬಂದ್ರಿ ನಾವು ದಾಂಡಿಗೆ ಹಚ್ತಿದ್ರು, ವಾದ ಮಾಡ್ತಿದ್ರು. ದಾಂಡಿಗೆ ಹಾಯ್ಲಿಲ್ಲ. ಇರ್ಲಿ, ಅವ್ರವ್ರ ಕಲಾ ಅವ್ರ ಸಂಗಾಟು, ಅವ್ರ ಕಲಕ್ಕೆ ನಾವು ಮಾತಾಡ್ಲಕ್ ಬರಂಗಿಲ್ಲ. ಯಾವ ಎಟ್ಟು ಕಲ್ತಾನೋ ಅವಟ್ಟು ಮುಂದಕ್ಕೆ ಬಂದಾನ. ಅದಕ್ಕೆ ನಾವು ಅವ್ರ ಒಂದ್ ಮಾತು ಒಪ್ಕೊಂಡಾರ. ಅವ್ರು ಹೆಂಗ್ರಿ? ಸ್ವತಃ ಕಲಿದ್ ಹಾಡೋದು ಬೇರೆ ರೀ, ಯಾರದ್ರೆ ನೋಡಿ ಹಾಡೋದು ಬೇರೆ ರೀ. ಅವ್ರ ಮತ್ತೊಬ್ಬರದ ನೋಡಿ ಹಾಡ್ಲಾತಿದೀವ್ರಿ, ನಾವು ಸ್ವತಃ ಕಲ್ತಿಲ್ಲತ್ತ ಅವ್ರ ಬಾಯಿಲಿ ಒಪ್ಕೊಂಡಾರ. ಸತ್ತು ಹಾದ ಹಾವ 10 ಸಲ ಬಡದು ಉಪಯೋಗ ಏನೋ ಸತ್ತೈತಿದ ಆಲ್ರೆಡಿ. ಹಾವ ಮೊದಲ ಸತ್ತೈತಿ. ಮತ್ತೆ ಮೇಲೆ ಒಂದು 10 ಏಟ ಹಾಕಿರೋದು ಇದ್ರೇನು ಬಡಬರ್ರೇನು. ನಾವು ಕಲ್ತಿಲ್ರಿ ಅದನ್ನ, ನಾವು ನೋಡಿ ಕಲಿಲಾತಿದೀವ್ರಿ, ನೋಡಿ ಹಾಡ್ಲಾತಿವತ್ತು ಒಪ್ಕೊಂಡಾರ ಅಂದ್ರೆ ಮುಗಿದ್ ಹೋಗ್ತ. ಹರೇ
ಸೊನ್ನೆಗಾದಾರಕ್ಕೆ ಹೆಣ್ಣ ಏ ಸೃಷ್ಟಿ ಹುಟ್ಟಿಸ್ಬೇಕಂತ ಹೆಚ್ಚಾಯ್ತವನ್ ಮಾಡ್ಯಾಳು ನಿರ್ಮಾಣ ತಾಯಿ ಕೊಟ್ಟ ಮಾಡ್ಯಾಳು ನಿರ್ಮಾಣ ಏನ್ ಹೇಳ್ಯಾರ ನೋಡ್ರಿ ಯಾನ್ ಒಂದೆರಡು ತತ್ತಿದ್ದು ಹೊತ್ತು ಮೊದಲು ತತ್ತಿದ್ದು ಹೊತ್ತ ಹೌದ್ರಿ. ಒಂದ ತತ್ಯಾಗ ಸರಸ್ವತಿ ಹುಟ್ಟಿಳತ್ತ ಒಂದ ತತ್ಯಾಗ ಲಕ್ಷ್ಮಿ ಹುಟ್ಟಿಳತ್ತ ಒಂದ ತತ್ಯಾಗ ಪಾರ್ವತಿ ಹುಟ್ಟಿಳತ್ತ ಹೌದ್ರಿ ನೀರಾಕಾರ ಆಚೆ ಕಡೆ ತತ್ತಿದ್ದು ಹೊತ್ರಿ ಹೌದ್ರಿ ಆ ತತ್ಯಾಗ ಅವ್ರೆಲ್ಲ ಹುಟ್ಟ್ಯಾರ ಅಂತ ಹೇಳ್ತಾರ ಹೌದ್ರಿ ಆ ತತ್ಯಾಗ ಅವ್ರು ಹುಟ್ಟಿದ್ರಂದ್ರ ಮತ್ತ ತತ್ತಿ ಅಂದ್ರ ಹೆಣ್ಣು ಏನ ಗಂಡು ಏ ತಪ್ಪೆ ಅಂದ್ರೆ ಹೆಣ್ಣೈತ್ರಿ ಇಪ್ಪ ಮತ್ ನಿನ್ನ ಪಾಲ್ ಇದ್ರಾಗ ಎಲ್ಲಿ ಬತ್ತ ಏನೂ ಇಲ್ಲ ಬಸವನ ಕೆಲಸ ಇದ್ರಾಗ ನೀನ ಸ್ವತಃ ಹೇಳತ್ತೀವಿ ಹೌದ್ರಿ ಮೊದಲ ತತ್ತಿದ್ದು ರೀ ಹಾ ಅದಕ್ಕ ನಿನಗೆ ಹೇಳಿನ ಅಂಡಜ ಪಿಂಡಜ ಜಲಜ ಉದ್ಬೀಜ ಹೌದು ಹಿಂಗ ಇದು ಹೆಣ್ಣಿನ ಸ್ವರೂಪ ಐತಿ ಹೌದ್ರಲ್ಲ ಅಂಡಜ ಅಂದ್ರ ತತ್ತಿ ಪಿಂಡಜ ಅಂದ್ರ ಗರ್ಭ ಉದ್ಬೀಜ ಅಂದ್ರ ಭೂಮಿ ಜಲಜ ಅಂದ್ರ ನೀರ ನೀರ ಹೆಣ್ಣಿನ ಪಾಲ್ ಹತ್ತೈತಿದ್ರು ಹತ್ತೈತ್ರಲ್ಲ ನೀ ಏನು ವಾದ ಮಾಡ್ಲತ್ತಿ ನಿನ್ನ ಹಿಡ್ಕೊಂಡ ಏನಂತ್ರಿ ಒಟ್ಟ ಹೆಣ್ಣು ಇರ್ಲಾರ್ದ ನಾವ್ ಒಬ್ಬನ ಅದನ್ರಿ ಹೆಣ್ಣು ನನ್ನ ಜೋಡ ಅಲ್ಲ ಅಂತ ನೀನು ಹೇಳಿದ್ರ ವಾದ ನಡೆಸೇದಿ ಈಗ ಬಂದ್ ಏನ್ ಹೇಳತ್ತಿದಿ ಏನ್ ಹೇಳ್ತಾನ್ರಿ ಮೊದಲು ತತ್ತಿತ್ರಿ ತತ್ತಿತ್ತು ಕಾವು ಕೊಡ್ಲಕ್ ಇವನ ಹೋಗಿದ್ದ ಕಾಣ್ತತ್ರಿ ಬಹುಶಃ ಅಲ್ಲಿ. ತತ್ತಿತ್ತು ತತ್ತಿ ಮೇಲೆ ಬುತ್ತಿತ್ತು ಬುತ್ತಿ ಮೇಲೆ ಒಂದು ಕತ್ತಿತ್ತು ಹಿಂದೊಂದು ಕತ್ತಿತ್ತು ಅದನ್ನು ನಾವು ಕರೆ ಏನ್ ಬಗ್ಗೆ ಬಿಟ್ಟಾನ ಅದಕ್ಕ ಹಂಗೇನ್ ಮಾತಾಡ್ಲಕ್ ಹೋಗಬೇಡಪ್ಪ ಅಲ್ಲ ಶೂನ್ಯ ಮಹಾ ಶೂನ್ಯ ಅದಕ್ಕಿ ಹೆಣ್ಣ ಹೆಣ್ಣ. ಆದಿ ಶೂನ್ಯಗ ಆಧಾರ ಅದಕ್ಕಿ ಹೆಣ್ಣ ಹೆಣ್ಣ ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛೆ ಆದಾಗ ಮಾಡ್ಯಾರ ನಿಮ್ಮ ಅಪ್ಪಗ ಸಾಥ್ ಕೊಟ್ಟ ಮುಂದೆ ನಿತ್ತದ ಇದ ಹೆಣ್ಣ ಅದಕ್ಕೆ ಹೇಳ್ತಾರಲ್ಲ ಇಚ್ಛಾಶಕ್ತಿ ಮೋಹಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಇವೆಲ್ಲ ಶಕ್ತಿಗಳು ಅನ್ಸ್ಕೊಂಡಾರ ಶಕ್ತಿಲಿಂದ ಹುಟ್ಟಿದ ಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಮೋಹಶಕ್ತಿ ಇವೆಲ್ಲ ಶಕ್ತಿ ಅವತಾರ ಶಕ್ತಿ ಶಕ್ತಿ ಎಲ್ಲಿದ ನಿಮ್ಮ ಅಪ್ಪ ಎಲ್ಲೈತಿ ನಿಮ್ಮ ಅಪ್ಪಿದ್ರಾಗ ಎಲ್ಲಿ ಹೋದ ನಿಮ್ಮ ಅಪ್ಪ ಅಪ್ಪ ನಮ್ಮ ಬಡಿಲಕ್ ಹೋದ್ರಿ ಹಲೋ ತಮ್ಮ ಹೇಳ್ರಿ ಈಗ ಸುದ್ದಿ ಬೇರೆ ತಂದಾರಿ ಮತ್ತೇನ್ರಿ 100 ಮಂದಿ ಹೆಣ್ಮಕ್ಳು ಬಂದಿದ್ರತ ಎಲ್ಲಿ ದ್ರೌಪದನ ಸೀರೆ ಸೆಳಿತಿದ್ದ ದುರ್ಯೋಧನ ತಮ್ಮ ದುಶ್ಯಾಸನ ದುಶ್ಯಾಸನ ಸೀರೆ ಸೆಳಾಗ ಬಂದಾರತ್ ನೋಡ್ರಿ 100 ಮಂದಿ ಕೌರವ್ರ ಹೆಂಡ್ರ 100 ಮಂದಿ ಆಕಿಗೆ ಸೀರೆ ಕೊಡ್ಲಾತ್ತಾರ ಅಂದ್ರೆ ಬಂಗಾರ ವರ್ಣದ ಸೀರೆ ಕೊಡ್ತಾರ ಅಂತ ಹೇಳಿ ಇದ್ದ ಸೀರೆ ಎಲ್ಲ ತೆಗೆದು ಹೋಗದ 100 ಮಂದಿ ಹೆಂಗಸರು ಬಂದು ಕೂತಿದ್ರಿ ಮತ್ತ ನೀವ್ಯಾಕ ನಿಮ್ಮ ದ್ರೌಪದಾಗ ಸೀರೆ ಕೊಡ್ಲಿಲ್ಲ ನಮ್ಮ ಕೃಷ್ಣನ ಯಾಕೆ ಸೀರೆ ಕೊಡ್ತಕ್ಕ ನೀವು ಗಪ್ಪ ಕೂತ್ರಿ ಅಂತ ಹೇಳ ಕೇಳ್ತಾನ್ರಿ ಬಸವಣ್ಣ ಸೀರೆ ಸುದ್ದಿ ಬಿಡು ಇದನ್ನ ಸೀರೆ ಯಾರು ಕೊಟ್ರು ಯಾವಾಗ ಕೊಟ್ರು ಎದಕ್ಕೆ ಕೊಟ್ರು ಮೊದಲು ಯಾರು ಕೊಟ್ರು ನೀ ಯಾವಾಗ ಕೊಟ್ಟಿ ನಾವ್ ನಿನಗೆ ಹೇಳ್ಕೊತ ಬರ್ತೀವ ಖರೆ ಈ ಸೀರೆ ಕೊಟ್ಟನಿ ಕೃಷ್ಣ ಸೀರೆ ಕೊಟ್ಟಾನಂದಿ ಆ ಕುಡವನ ಮೊದಲು ಸೀರೆ ಉಟ್ಟು ತಿರುಗ್ಯಾನ ಯಾವ ಸೀರೆ ಕೊಟ್ಟಾನಂದಿಲ್ಲ ಆ ಸೀರೆ ಕೊಟ್ಟವನ ಸೀರೆ ಉಟ್ಟು ತಿರುಗ್ಯಾನ ಮತ್ತ ಅವ ಮೊದಲ ಸೀರೆಗಿನ ಸೂರದಾನಂದ್ರ ನೀ ಎಲ್ಲಿ ಬಂದಿ ಮೊದಲಿ ಪೂರ ಯಾರಿಗೆ ಕೊಟ್ಟಿದ್ರಿ ಸೀರೆ ಮೊದಲೇ ನೀನೇ ಸೀರೆ ಉಟ್ಟು ತಿರುಗಿದಿ ನೀನ ಸೀರೆ ಉಟ್ಟು ಬಗಲಾಗ ಒಂದು ಪಿಳಿಗೆ ಹಿಡ್ಕೊಂಡು ಹರಿಕೆ ಹೊಡೆದದಿ ಹಾಡ್ಯಾಡ್ಕೊಂಡು ಅಳ್ತಿದ್ದಿ ಅಂತಲ್ಲಿ ನೀ ಸೀರೆ ಉಟ್ಟ ಅದು ಹಿಂಗ ಸೀರೆ ಕೊಡ್ಬೇಕಾದ್ರೆ ಎಲ್ಲಿ ಹೋಗ್ಯ ನೀವು ಕಾಮದೇವನ ಹೆಂಡತಿ ರತಿ ದೇವತ್ಯಾಕ ಹೋಗಿ ಸೀರೆ ಕೇಳ್ಯಾನ ಏನಂತ ಹೇಳಿ ನಾನು ಸೀರೆ ಉಡ್ಬೇಕಾಗೈತಿ ಸತ್ಯಬಾಣಿ ಶಕ್ತಿ ಪೂಜೆ ಹಾಕ್ಯಾಳ ಗಣಸರು ಹೋಗ್ಲಕ್ಕಲ್ಲ ನಾ ಸರ್ಕರ್ ಹೋದ್ರ ನನ್ನ ಕುಣ ಹಿಡಿತಾಳಕ್ಕೆ ಅದಕ್ಕ ನಾ ಸೀರೆ ಉಟ್ಟ ಹೋಗ್ಬೇಕಾಗೈತಿ ವಾ ರತಿದೇವಿ ಅಂತ ಕೇಳ್ತಾನ ನನಗ ಸೀರೆ ಕೊಡು ಮತ್ತೆ ಸೀರೆ ಅಟ್ಟ ಅಲ್ಲ ಇನ್ನ ಒಂದು ಚೀಸ್ ಬೇಕಾಗೈತಿ ಅಂದ ಯಾವ್ದ್ರಿ ಬಗಲಾಗ ಒಂದು ಗಂಡ ಕೂಸಿನ ಒಯ್ಬೇಕಾಗೈತಿ ಹಂಗ ಒಯ್ಲ ಹೋಗ್ಲಕ್ ಬರ್ವಾತ್ ಪಾಪು ಪಿಟೇಲ್ ಬಾರ್ಸು ಪಾಪುನ ಕೂಸಿನ ಕೂಡ ಅಂದಾಗ ಸ್ವತಃ ರತಿದೇವಿ ಕಾಮದೇವನ ಕೂಸಿನ ಮಾಡಿ ಬಗಲ ಕೊಟ್ಟ ಕಳಿಸ್ಯಾಳ ಕಾಮದೇವನ ಕೂಸಿನ ಮಾಡಿ ಬಗಲ ಕೊಟ್ಟ ಕಳಿಸ್ಯಾಳ ಕಾಮದೇವ ಅಂದ್ರ ತಮ್ಮ ಅಕ್ಕ ಅರ್ಥ ಮಾಡ್ಕೋ ಸೀರೆ ಹುಟ್ಟತಪ್ಪ ಅಂತಂದ್ರ ಒಂದ ಗಣಸನಲ್ಲಿ ಇರುವಂತ ಕಾಮ ತೆಗೆದ ತನ್ನ ಬಗಲ ಹಿಡ್ಕೊಂಡಾನ ತಾತ್ಕಾಲಿಕ
ತನ್ನ ಕಾಮ ತೆಗೆದು ತನ್ನ ಬಗಲ ಹಿಡ್ಕೊಂಡಾನ ಅಂದ್ರ ಅವೇನ ಬಾಳ ದೊಡ್ಡವ ಅಲ್ಲ ಅಲ್ಲ ಯವ್ವ ನನಗೆ ಸೀರಿ ಕೊಟ್ಟನಿ ಅನಕ ದಂಡಿ ಮಾತಿಡು ಹೌದ್. ನಾ ಸೀರಿ ಕೊಟ್ಟನಿ ಬಂಗಾರ ವರ್ಣದ ಸೀರಿತ್ತು ಯಾರದ್ರೆ ತಲೆ ಕೆಡಿಸಿರಿ ರೊಕ್ಕ ತಗೊಂಡು ಬಂದ ನೀವು ಹಾ ಹಾ ನನಗೂ ಸೋಸೆ ಬರ್ತದ ತಂಗಿ ಸೀರಿ ನೀ ಕೊಟ್ಟವ ಹಾ ಬಂಗಾರ ವರ್ಣದಿತ್ತ ಅದೇನು ಸೀರಿ ಸುಳ್ಳು ಹೇಳ್ತಾನೆ ಇವ ಬಂಗಾರ ವರ್ಣದ ಅಲ್ಲದ ಸೀರಿ ಇಲ್ಲ ಸೀರಿ ಕೆಂಪು ಕಲರ್ ಸೀರಿ ಬಂದೈತಿ ಅದನ್ನ ನೀನ್ ನೋಡಿಲ್ಲ ಹೌದು ಹೌದ್ರಲ್ಲ ಸೀರಿ ಬಂಗಾರ ಕಲರ್ ಬಂದಿಲ್ಲ ಕೆಂಪು ಕಲರ್ ಸೀರಿ ಬಂದೈತಿ ಪಕ್ಕ ಮಹಾಭಾರತ ಓದದ ಏನು ಮಹಾಭಾರತ ಮುಕ್ಕುಳಿರ ಗೊತ್ತೈತಿ ಇಲ್ಲಿ ಮೂರು ಮಂದಿಗೆ ತಟ್ಟು ಓದೇನೋ ತಟ್ಟ ಏನು ನೀನು ಯಾಕಡ್ರೆ ಮಾತಾಡೋದನ ಎಂತ ಗುರುಬಿನ ಮಕ್ಕಳ ಇರ್ಲಿ ಅದಕ್ಕ ತಮ್ಮ ಕೃಷ್ಣ ಸೀರೆ ಕೊಟ್ಟನಂತ ಹೇಳತ್ತಾರ ವಿಷಯ ಬಿಡುಗಡೆ ಚೆನ್ನಾಗಿ ವಿಷಯ ಬಿಡುಗಡೆ ಮಾಡಿ ತಗೊಂಡು ತುಸು ಮಾತಾಡಬೇಡ ಮಾತಾಡ ಅಂದ್ರ ಮಾತಾಡ್ತಾನ ಮನಸ್ಸು ಮಾತಾಡ್ಲಾರ್ದ ಕಡೆ ಯಾಕ ಇಲ್ಲ ಹಂಗ ಮಾತಾಡುದಿಲ್ಲ ಯಾವ ನಮ್ಮ ರತಿದೇವಿ ಗಂಡ ಯಾವ ಯಾರು ಮನ್ಮತ ಹೌದಲ್ಲ ಅಂತವ ಆ ರತಿದೇವಿ ಜೊಲ್ಲ ನೆಕ್ಕಿ ದೊಡ್ಡವನು ಆಗ್ಯಾನ ಹೌದು ಮತ್ತೆ ಹೆಂಡತಿ ಜೋಲ ನಾಗ ಇವಂಗ್ ದೊಡ್ಡವಾಗ್ತಾನ್ರಿ ಹೌದು ಹೆಂಡತಿ ಜೋಲ ನೆಕ್ಕೆ ದೊಡ್ಡವಾಗ್ಯಾನವ ಇವ್ರು ಮೂರು ಮಂದಿ ನಡಿಲಿ ಹಾ ಇಲ್ಲಿ ಬಾರ್ಯ ದೂರ ಐತಿ ಕೇಳ್ಕೊ ಹೋಗಿ ಜಾಹೀರಾತ ತನಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಕಂದ ವಾಸನ ಚಂದದ ಕೈಗ ಹೊರದಂಗ ಬಾಣ ಬರಾರರ ಎದೆ ಹೊರದಂಗ ಬಾಣ ಪರಾರರ ಮಾಡಿ ಹೊರದಂಗ ಬಾಣ ಗೀಯಾಗ ಗಾಗಿಯಾಗ ಕಂದ ವಾಸನ ಚಂದದ ಕೈಗ ವೈರಿ ಹೊರದಂಗ ಬಾಣ ಪರಾರರ ಮಾರಿ ಹೊರದಂಗ ಬಾಣ ಗೀಯಾಗ ಗಾಗಿಯಾಗ ನಡಿಲವಾ ಹೊಲದ ಮದ್ರಿಯವರು ಏನೇನು ಏನವ ಅಂದ್ರ ಕೃಷ್ಣ ಸೀರೆ ಕೊಟ್ಟನಂತ ದ್ರೌಪದಾಗ ಅಂದ್ರ ಕೃಷ್ಣ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ ಆ ಸೀರೆ ಸುದ್ದಿ ತೆಗೆದ ಕೊಡುವೆ ನಿನ್ನ ಕೈಯಾಗ ಹುಡುಗ ನಿನ್ನ ಕೈಯಾಗ ಈ ಕೃಷ್ಣ ಸೀರೆ ಕೊಡಬೇಕಾದ್ರ ಹಂಗ ಏನ ಕೊಟ್ಟೇ ಇಲ್ಲ ಮೊದಲ ನಿಮ್ಮ ಅಪ್ಪಗ ಸೀರೆ ಕೊಟ್ಟಿವ ಕೇಳಪ್ಪ ಈಗ ಯಾವ ದುರ್ವಾಸ ಋಷಿ ಜಳಕ ಮಾಡ್ತಿದ್ದ ನದಿಯ ಒಳಗ ಗೀಯಾಗ ಗಾಳಿಯಾಗ ದುರ್ವಾಸ ಋಷಿ ಎದ್ದ ತಮ್ಮ ಜಳಕ ಮಾತ್ರ ಏವ ಜಳಕ ಮಾಡುತ್ತ ಕೂತಿದ್ದಪ್ಪ ನಡುವ ನೀರಾಗ ತನ್ನ ಗೆಳತ್ಯಾರನ ಕರ್ಕೊಂಡ ದ್ರೌಪದ ಆವಾಗ ನದಿ ಸ್ನಾನಕ್ಕೆ ಹೋಗ್ಬೇಕಂತ ನಡೆದಳು ನದಿಯ ದಂಡ್ಯಾಗ ನಡಿಯ ದಂಡ್ಯಾಗ ಈ ದೂರ ನಿತ್ತ ದ್ರೌಪದ ತಮ್ಮ ದುರ್ವಾಸ ಋಷಿಗೆ ಏನಂದ್ರವ ದೊಡ್ಡ ಋಷಿ ಮುನಿಗಳ ಕೂತಾರಂದ್ರ ನೀರಿನ ಒಳಗ ನಿಮ್ಮ ಅಣ್ಣ ಬಂದನು ರೊಕ್ಕ ಕೊಡ್ಲಾಕ ತಗೋಬಾರ ಹೆಸರು ಮೂಕ ಗುಪ್ತ ಕಾಣಿಕೆಯಾಗಿ ಅಣ್ಣ 101 ಕೊಟ್ಟ ಹೌದು ಹುಲಿ ಆ ಅಣ್ಣಗ ತುಂಬಾ ಆಭಾರಿ ಆಗುವೆ ನಿತ್ತ ಮಂಡ್ಯಾಗ ಸದಾ ಲಕ್ಷ್ಮೀ ವಾಸ ಇರ್ಲಿ ತಮ್ಮ ಅವರ ಮನೆ ಒಳಗ ದೊಡ್ಡ ಋಷಿ ಮುನಿಗಳ ನೋಡ್ತಾಳಪ್ಪ ನೀರಿನ ಒಳಗ
ಒಳಗ ಇಟ್ಕೋರಿ ಇವ ಸ್ಟ್ಯಾಂಡ್ ಎಲ್ಲ ಕೆಡಿವ ಹೋಗ್ತಾನ ಅಣ್ಣ ಏನ್ ಮ್ಯಾಗ ಹೌಸಾಗಿ ಮತ್ತ ಒಂದ 100 ಕೊಟ್ಟರ ಮತ್ತೇನಾಯ್ತು ಬಾ ಮತ್ತೊಮ್ಮೆ ತುಂಬಾ ಬರಿ ಆಗೋ ಯಪ್ಪ ನಿನಗ ಮತ್ತ 100 ರೂಪಾಯಿ ತೆಗಿಲಾಕತ್ತೇನ ಪ್ಯಾಂಟ್ ಕಿಸೆದಾಗ ಒಟ್ಟ 1000 ರೂಪಾಯಿ ಕೊಡ್ಬೇಕತ್ತನ ಹಾಡ ಹೇಳಿದಾಗ ತಮ್ಮ ಹಾಡವರೀಗ ಐತಿ. ಹೌದ್ ಹೌದ್ರಿ ಒಟ್ಟ ನಮ್ಮ ಕಡೆ ಕೈ ಮಾಡಿ ತುಂಬಾ ಬಾರಿ ಏನಂಟ್ಲಿ ಹೌದ್ರಿ ಹೋಗ್ಲಿ 100 ರೂಪಾಯಿ ಗಜಿಗೆ ಅಲ್ಲತ್ತೇನ ಅವನಿಗೆ ಏನೋ ಅವನು ಖುಷಿಲಿಂದ ಕೊಡ್ತಾನ ಕೊಡ್ಲಾಕತ್ತೇನ ಇರ್ಲಿ ಹೌದು ಅದಕ್ಕ ತಮ್ಮ ಏನಾಯ್ತ್ರಿ ಯಾವ ದುರ್ವಾಸ ಋಷಿಗಳ ನೀರಿನ ಒಳಗ ಸುಮ್ಕೊಂಡ್ರು ಏನಾತ ಏನ ಸುಮ್ಕೊಂಡ್ರು ಗಪ್ಪ ರೋ ಬಾಬಾ ಇರ್ಲಿ ಅದ ಆನಂದ ತಪ್ಪ ಅಲ್ಲದ ಯಾರು ಆ ತಪ್ಪ ಆನಂದ ಅಲ್ಲ ಯಾರ್ರಿ ಬಾ ಅವನು ಒಳಗೊಬ್ಬ ಹೊಕ್ಕನ್ಲ ಕಾವು ಮಾಡ್ಲಕತ್ತೇನ ಅವೆಲ್ಲ ಚಲೋ ಮನುಷ್ಯ ಕರೆ ಅವ ಎಲ್ಲ ಚಲೋ ಅದಾನ ಅವ್ನು ಒಳಗೊಬ್ಬ ಅದಾನಲ್ಲ ಹೌದ್ ಹೌದ್ರಿ ಅದು ದಾರು ಚೀಸ್ ಹಂಗಾರ ಅದ ಹಂಗಾಯ್ತಲ್ಲ ಟೇಬಲ್ ಮ್ಯಾಗ ಇದ್ದಾಗ ಹೇಳ್ತೈತಿ ಅತ್ತ ದಾರು ಏನಂತ ನನ್ನ ನೀ ತಗೋ ನನ್ನ ಮೊದಲು ನನ್ನ ಮೊದಲು ನೀ ತಗೋ ಹೌದ್ ನಿನ್ನ ತಗೋಬಾರ್ದ ನಾ ತಗೋನಿ ಅಂದ್ರ ಏನಾಗ್ತೈತಿ ಮಾಶಾಳ ಕಮಿಟಿ ಅವ್ರ ಕೈಯಾಗ ಬೆತ್ತ ಕೊಟ್ಟ ಬೆನ್ನಾಗ ಬೆತ್ತ ಆಡಿಸಿ ಊರು ಹೊರಗೆ ಹಾಕುತಕ್ಕ ನಿನ್ನ ಬಿಡಂಗಿಲ್ಲ ತಿಳ್ತ ಹತ್ತದ ದಾರು ಹೌದ್ ಹೌದ್ ಹೌದು ಅದಕ್ಕೆ ಹಂಗೇನು ಮಾಡಬೇಡಿ ಹಂಗಾರ ಹಾ ಹೌದೌದು ಕೈ ಅಲ್ಲಿ ಮುಗಿದು ಕಲಾಪಣ ಕೂತಾನ ಕಮಿಟಿ ಮನುಷ್ಯ ಏನರಿಗಪ್ಪ ಕುಂಡ್ರು ನನ್ನ ಕೂಸ ಕುಂಡ್ರು ಕಾಕ ನಿಮ್ ಮನ್ಯಾಗ ಹಿಂಗ ವಾಡಿ ವಟ ಮಾಡಂಗ್ಲಿ ನಿಮ್ಮನ್ನ ಹೊರಗೆ ಹಾಕಿರ್ತಾರ ಕಿಲಿ ಬಂದ್ ನಮ್ ಸುತ್ತ ಹತ್ತಿರ ಬಟ ಬಟ ಅದಕ್ಕ ಏನಾಯ್ತು ತಂಗಿ ಯಾವ ದುರ್ವಾಸ ಋಷಿಗಳು ಎಲ್ಲಿ ಕೂತಿದ್ರವ ನದಿ ನೀರಿನೊಳಗ ಸ್ನಾನಕ್ಕ ಕೂತಾಗ ಹೌದು ಏನಾತಮ್ಮ ಏನಾದ್ರಿ ಒಂದ್ ದಗದಾತು ಹೇಳ್ರಿ ಏನಾತಪ್ಪ ಅಂತಂದ್ರ ಏನಾದ್ರಿ ತರಿ ಒಂದ್ ಎಲ್ಲ ಕೊಟ್ಟ ಹೋಗಿಬಿಡ್ತನ್ನ ಹೌದ್ ಹೌದ್ ಒಂದೇ ಕೊಡಪ್ಪ ಮಂದಿಗೆ ಕಾಣಿಕೆಯಾಗಿ 101 ರೂಪಾಯಿ ಕೊಟ್ಟಾರ ಹಾ ನಾನಾ ವಿಚಾರ ಗುರ್ದೋಸಿ 101 ರೂಪಾಯಿ ಕೊಟ್ಟಾರ ವಾಯರ್ ಗಚ್ಚಿಡ್ರಿ ಯೂಟ್ಯೂಬ್ ಹರಿತಾವ್ ವೈರ್ ಚಂದ ಇಟ್ಕೊಡ್ರಿ ನೀವು ಇವೆಲ್ಲ ಕಿತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ಯಾರ ಮತ್ತೆ ನೀವು ಜಾಕಿ ನಿಮ್ಮ ಎಲ್ಲ ಸ್ಟ್ಯಾಂಡ್ ಇರ್ಲಿ ಇರ್ಲಿ ಅವಂಗ ಒಂಥರ ಹೌಸಿ ಆಗ್ಯದ ಕೊಡಾಕತ್ತೇನೆ ಇರ್ಲಿ ಬಂದಾನ ಹೇಳ್ರಿ ಪಾಪ 101 ರೂಪಾಯಿ ಕೊಟ್ಟಾರ ಮತ್ತ ಗುಪ್ತ ಕಾಣಿಕೆಯಾಗಿ ಅವ್ರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈವದವ್ರಿಗೆ ನಾವು ಮತ್ತೆ ನಮ್ಮ ಯೂಟ್ಯೂಬ್ದವ್ರು ಕೂಡಿ ತುಂಬಾ ಆಭಾರಿ ಆಗಿರ್ತೀವಿ ಹೇಳಿ ಅವ್ರಿಗೆ ಅದಕ್ಕೆ ಈಗೇನಾತು ಮತ್ರಿ ಯಾವ ದುರ್ವಾಸ ಋಷಿ ನದಿ ಸ್ನಾನ ಮಾಡುವಾಗ ಹೌದು ಒಂದ್ ದಗದಾಗಿತ್ತು ತಮ್ಮ ಏನಾಗಿತ್ತವ ದುರ್ವ